ಇದು ಉತ್ತರ ಕರ್ನಾಟಕದ ಜೀವನಾಡಿ. ಹತ್ತಾರು ಪಟ್ಟಣಗಳು, ನೂರಾರು ಹಳ್ಳಿಗಳಿಗೆ ಜೀವಜಲ ಒದಗಿಸುವ ಪುಣ್ಯ ನದಿ. ಇಂಥ ಪುಣ್ಯ ನದಿ ಕಲುಷಿತ ಆಗ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಮಲಿನಕ್ಕೆ ಕಾರಣ ಅಂತ ಹೇಳಬಹುದು. ಇದರಿಂದ ಆಗುವ ಸಮಸ್ಯೆ ಬಗ್ಗೆ ಜನ ಆತಂಕಗೊಂಡಿದ್ದಾರೆ. ಮುಧೋಳ ಬಳಿ ಕಲುಷಿತ ಆಗುತ್ತಿದೆ ಘಟಪ್ರಭಾ. ನೇರವಾಗಿ ನದಿಗೆ ಸೇರ್ತಿದೆ ಚರಂಡಿ ಕೊಳಚೆ ನೀರು. ಬಾಗಲಕೋಟೆ ಜಿಲ್ಲೆ ಮುಧೋಳ ಸಮೀಪದ ಯಾದವಾಡ ಸೇತುವೆ ಬಳಿಯ ಘಟಪ್ರಭಾ ನದಿಗೆ ಕೆಮಿಕಲ್ ಯುಕ್ತ ನೀರು ಸೇರ್ಪಡೆಯಾಗ್ತಿದೆ. ನಗರಸಭೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ನದಿ ಮಲಿನವಾಗ್ತಿದೆ. ಮುಧೋಳದ ಬಡಾವಣೆಗಳಿಂದ ಚರಂಡಿ ನೀರು ನದಿಗೆ ಹರಿತಿದೆ. ಕೆಲವು ತಿಂಗಳುಗಳಿಂದ ನಿರಂತರವಾಗಿ ಕಲುಷಿತ ನೀರು ನದಿ ಸೇರ್ತಿದ್ರೂ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ರಾಸಾಯನಿಕ ಯುಕ್ತ ನೀರಿನಿಂದ ನೊರೆ ಉಕ್ಕುತ್ತಿದೆ. ಮಲಿನವಾದಂಥ ನೀರು ಚರಂಡಿ ಮುಖಾಂತರ ಈಗ ಘಟಪ್ರಭಾ ನದಿ, ಮುಧೋಳ ನಗರದಲ್ಲಿ ಹಾಯ್ದು ಹೋಗಿರುವಂಥ ಘಟಪ್ರಭಾ ನದಿಗೆ ಅಲ್ಲಿ ಸೇರಿಕೊಂಡು ನದಿಯ ನೀರನ್ನು ಸಂಪೂರ್ಣವಾಗಿ ಹದಗೆಟ್ಟು ಇಲ್ಲಿ ವಿವಿಧ ಥರದಿಂದ ಕಾಯಿಲೆಗಳು ಸಾರ್ವಜನಿಕರಲ್ಲಿ ಉತ್ಪತ್ತಿಯಾಗಿ ಬರ್ತಾ ಇದ್ದಾವೆ. ಇಲ್ಲಿ ಸರ್ಕಾರದ ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣ್ತಾ ಇದೆ. ಚರಂಡಿಯ ಕೊಳಚೆ ನೀರು ಮಾತ್ರವಲ್ಲ, ಮುಧೋಳ ನಗರದ ಸುತ್ತಮುತ್ತಲಿನ ಸಕ್ಕರೆ ಕಾರ್ಖಾನೆಗಳಿಂದ ಕದ್ದು ಮುಚ್ಚಿ ರಾತ್ರಿ ವೇಳೆ ಅಪಾರ ಪ್ರಮಾಣದ ತ್ಯಾಜ್ಯ ಬಿಡುಗಡೆ ಮಾಡ್ತಾರೆ ಅನ್ನೋ ಆರೋಪವೂ ಇದೆ. ಅಧಿಕಾರಿಗಳಿಗೆ ಎಲ್ಲ ಮಾಹಿತಿ ಇದ್ದರೂ ಜಾಣ ಕುರುಡು ಅಷ್ಟೇ ಅನ್ನೋದು ಇಲ್ಲಿನ ಜನರ ಆರೋಪ. ಇದೇ ನದಿಯಿಂದ ಮುಧೋಳ ನಗರಕ್ಕೂ ನೀರು ಸರಬರಾಜು ಮಾಡಲಾಗುತ್ತದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ, ಬೀಳಗಿ, ಲೋಕಾಪುರದ ಜನರಿಗೂ ಇದೇ ನದಿಯ ನೀರು ಜೀವಜಲವಾಗಿದೆ. ಘಟಪ್ರಭಾ ನದಿ ಕಲುಷಿತಗೊಂಡರೆ ಜನ ನಿಶ್ಚಿಂತೆಯಿಂದ ಕಾಯಿಲೆಗಳಿಗೆ ತುತ್ತಾಗ್ತಾರೆ ಅನ್ನೋದು ಜನರಿಗೆ ಎದುರಾಗಿರುವ ಆತಂಕ. ಈ ಕಾರ್ಖಾನೆಯವರಾಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಮುಧೋಳದ ನಗರಸಭೆಯ ಗಟರ್ ನೀರು ಸಹಿತ ಘಟಪ್ರಭಾ ನದಿಯ ನೀರು ಗಟರ್ ನೀರು ನದಿಗೆ ಹೋಗುತ್ತೆ. ಇದರಿಂದಾಗಿ ಕಲುಷಿತ ಗಟರ್ ನೀರು ನೊರೆಯಾಗಿ ವಿಷಪೂರಿತವಾಗಿ ನದಿಯನ್ನು ಸೇರುವುದರ ಮುಖಾಂತರವಾಗಿ ಜಲಚರ ಪ್ರಾಣಿಗಳಾಗಿರ್ಬೋದು, ರೈತರಿಗಾಗಿರ್ಬೋದು, ಕುಡಿಯುವ ನೀರಿಗಾಗಿ ಬಳಕೆ ಮಾಡ್ಕೊಳ್ತಕ್ಕಂಥ ರೈತರಿಗಾಗಿರ್ಬೋದು, ಜನರಿಗಾಗಿರ್ಬೋದು, ಎಲ್ಲರಿಗೂ ಸಹಿತ ಆರೋಗ್ಯದ ಹಿತದೃಷ್ಟಿಯಿಂದ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಮುಧೋಳ ನಗರಸಭೆ ಅಧಿಕಾರಿಗಳು ಘಟಪ್ರಭಾ ನದಿಗೆ ವಿಷಪೂರಿತ ನೀರು ಹೋಗುವುದನ್ನ ಕೂಡಲೇ ತಡಿಬೇಕಿದೆ. ಇಲ್ಲದಿದ್ರೆ ಘಟಪ್ರಭಾ ಕಲುಷಿತ ಆದ್ರೆ ತಕ್ಷಣಕ್ಕೆ ಜಲಚರಗಳು ಸಾಯ್ತವೆ. ಅನಂತರ ಜನರಿಗೆ ರೋಗ ಭೀತಿ ಕಟ್ಟಿಟ್ಟ ಬುತ್ತಿ. ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ.